ಸಿದ್ದರಾಮಯ್ಯ ಬಜೆಟ್ ಸಾಲದ ಬಜೆಟ್. ಈ ಬಜೆಟ್ ಅನ್ನ ಹೀಗೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿತ್ತು. ಸಿಎಂ ಸಾಲ ಮಾಡಿ ತುಪ್ಪ ತಿಂದಿದ್ದಾರೆ, ಎಲ್ಲರಿಗೂ ತುಪ್ಪ ಒರೆಸಿದ್ದಾರಷ್ಟೇ ಅನ್ನುವಂಥ ಮಾತುಗಳು. ಸಿಎಂ ಬಜೆಟ್ನಲ್ಲಿ ಉಪ್ಪು ಹುಳಿ ಖಾರ ಯಾವುದೂ ಇಲ್ಲ, ಒಟ್ಟಾರೆಯಾಗಿ ಈ ಒಂದು ಬಜೆಟ್ನಲ್ಲಿ ರುಚಿಯೇ ಇಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಬಜೆಟ್ ಕುರಿತಾಗಿ ವ್ಯಂಗ್ಯವಾಡಿದ್ದಾರೆ. ನೀರಾವರಿ ಯೋಜನೆ ಬಗ್ಗೆ ಚಕಾರವನ್ನೇ ಎತ್ತಿಲ್ಲ, ಹಾಗೆಯೇ SC STಗೆ ಮೀಸಲಿಟ್ಟಂತ ಹಣ ದುರುಪಯೋಗ ಆಗಲ್ಲ ಅನ್ನೋದ್ರ ಬಗ್ಗೆನೂ ಮಾತಾಡಿಲ್ಲ. ಬೆಂಗಳೂರಿನ ಅಭಿವೃದ್ಧಿ ಅಂತೂ ಕೇಳೋದೇ ಬೇಡ ಅಂತೆಲ್ಲ ಮಾತನಾಡಿದ್ರು. ಸಾಲ ಮಾಡಿ ತುಪ್ಪ ತಿನ್ನುವಂತಾರಲ್ಲ, ಆ ರೀತಿಯಾದಂಥ ಉಪ್ಪು ಹುಳಿ ಖಾರ ಏನು ಇಲ್ದಿರೋ ಬಡ್ಜೆಟ್ಟು. ಯಾವುದೇ ಹೊಸ ಯೋಜನೆಗಳಿಲ್ಲ. ಆದರೆ ಹೊಸ ಯೋಜನೆಗಳು ಅಂದರೆ ಸಾಲ ಸಾಲ ಸಾಲ. ಒಟ್ಟು ಸಿದ್ದರಾಮಯ್ಯನವರು ಕಳೆದ 3 ವರ್ಷದಲ್ಲಿ 4,39,254 ಕೋಟಿ ಸಾಲದ ಹೊರೆಯನ್ನ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ತಲೆ ಮೇಲೆ ಏರಿದ್ದಾರೆ. ಇವರೊಬ್ಬರೇ. ಈ ಹಣಕ್ಕೆ ಬಡ್ಡಿ ಕಟ್ಟಕ್ಕೂ ಕೂಡ ಮುಂದೆ ಬರುವಂತ ಸರ್ಕಾರಗಳಿಗೆ ಆಗಲ್ಲ. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ವಿತ್ತೀಯ ಕೊರತೆ ಏನಿದೆ, ವಿತ್ತೀಯ ಕೊರತೆ 97,000 ವಿತ್ತೀಯ ಕೊರತೆಯನ್ನ ಇವತ್ತು ನಾವು ನೋಡ್ತಾ ಇದ್ದೀರಿ. ಇದೇ ಸಿದ್ದರಾಮಯ್ಯನವರು ಹಾಗೆ ಮುಂದುವರೆದ್ರೆ ಇನ್ನು2 ವರ್ಷದಲ್ಲಿ ನಮ್ಮ ಸಾಲದ ಹೊರೆ 10,000 ಕೋಟಿ ಆಗೋಗ್ತದೆ. 10 ಲಕ್ಷ ಕೋಟಿ. ಈ ರೆಕಾರ್ಡ್ ಸಿದ್ದರಾಮಯ್ಯನವರು ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಎಷ್ಟು ಜನ ಇದ್ರೋ ಆ ಎಲ್ಲ ಮುಖ್ಯಮಂತ್ರಿಗಳು ಮಾಡಿರೋ ಸಾಲ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಸಾಲವನ್ನ 10 ಪಟ್ಟು ಸಾಲವನ್ನ ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದಾರೆ. ನೀರಾವರಿ ಯೋಜನೆಗೆ ಏನು ಕೊಟ್ಟಿದ್ದಾರೆ? ಕೃಷ್ಣೆಗೆ ಪ್ರತಿ ವರ್ಷ 10,000 ಕೋಟಿ ಅಂತ ಹೇಳಿದ್ರು. ಕೃಷ್ಣೆಯ ಕಣ್ಣೀರು ಅಂದ್ರು. ಇಡೀ ರಾಜ್ಯದ ಎಲ್ಲ ನೀರಾವರಿ, ಕೃಷ್ಣೆ ಇರ್ಬೋದು, ತುಂಗೆ ಇರ್ಬೋದು, ಕಾವೇರಿ ಇರ್ಬೋದು, ಭದ್ರಾ, ಎಲ್ಲದಕ್ಕೂ ಸೇರಿ ದಾಖಲೆಯ ಬಜೆಟ್ ಜೊತೆಗೆ ದಾಖಲೆಯ ಸಾಲವನ್ನು ಕೂಡ ಮಾಡಿದ್ದಾರೆ. ಈವರೆಗೂ ಯಾವೊಬ್ಬ ಮುಖ್ಯಮಂತ್ರಿಯೂ ಕೂಡ ಮಾಡದಷ್ಟು ಸಾಲವನ್ನ ಮಾಡೋ ಮೂಲಕವಾಗಿ ಪ್ರತಿಯೊಬ್ಬರ ತಲೆಯ ಮೇಲೆ ಸಾಲವನ್ನ ಹೊರಿಸಿದ್ದಾರೆ ಅಂತ ಆರೋಪಿಸಿದ್ರು. ನಾವು ಮಾಡಿರೋ ಸಾಲಕ್ಕಿಂತ ನೀವು ಕಟ್ಟಿರೋ ಬಡ್ಡಿಯೇ ಹೆಚ್ಚು. ಮಾಡಿರುವ ಸಾಲಕ್ಕೆ ಸರ್ಕಾರ 45,600 ಕೋಟಿ ಬಡ್ಡಿಯನ್ನ ಕಟ್ಟಲಾಗಿದೆ. ಬಿಜೆಪಿ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರು ಅದರ ಅಂಕಿ ಅಂಶಗಳನ್ನ ಕೊಟ್ಟಿದ್ದಾರೆ. ನೀವು ಬಡ್ಡಿ ಕಟ್ಟೋದ್ರಲ್ಲೇ ಹೋಗ್ತೀರಿ, ಇನ್ನು ಅಸಲನ್ನ ಪೂರ್ಣ ಮಾಡೋದು ಎಲ್ಲಿಂದ ಬರುತ್ತೆ? ಮುಂದೆ ಬರುವಂತಹ ಪಕ್ಷಗಳಿಗೂ ಕೂಡ, ಅಧಿಕಾರಕ್ಕೆ ಬರುವಂತಹ ಸರ್ಕಾರಗಳಿಗೆ ನೀವು ಕೊಡ್ತಾ ಇರೋದು ಸಾಲದ ಒಂದು ಹೊಣೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತಮ್ಮ 17ನೆಯ ಬಡ್ಜೆಟ್ ಅನ್ನ ಮಂಡಿಸಿದ ಹೆಮ್ಮೆಯ ಪ್ರದರ್ಶನವನ್ನು ಇವತ್ತು ಸದನದಲ್ಲಿ ಮಾಡಿದ್ದಾರೆ. ಈಗಾಗಲೇ 25-26ರ ಅಂದಾಜಿನ ಬಜೆಟ್ನಲ್ಲಿ 2,08,100 ಕೋಟಿ ಅಂದಾಜಿನಲ್ಲಿ ಪರಿಷ್ಕೃತ 1,93,100 ಕೋಟಿ ಪರಿಷ್ಕೃತ ಇತ್ತು. ಏನೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ 17ನೇ ಬಡ್ಜೆಟ್ಟು ಕೇವಲ ಅವರಿಗೆ ಸಮಾಧಾನ ತಂದಿರ್ಬೋದು, ನಾನು 17ನೇ ಬಡ್ಜೆಟನ್ನು ಮಂಡಿಸ್ತಾ ಇದ್ದೀನಿ ಅನ್ನುವಂಥದ್ದು. ಇಡೀ ರಾಜ್ಯಕ್ಕೆ ಬಹಳ ಡಿಸಪಾಯಿಂಟಿಂಗ್, ನಿರಾದಾಯಕವಾಗಿರುವಂಥ ಬಡ್ಜೆಟ್ ಆಗಿದೆ. ಇದು ನಾಡಿನ ಜನತೆ ಬಹಳಷ್ಟು ಅಪೇಕ್ಷೆ ಇತ್ತು. ಈ ಅಪೇಕ್ಷೆ ಎಲ್ಲ ನಿರಾಸೆಯಾಗಿದೆ. ಈ ಒಂದು ಬಡ್ಜೆಟ್ ಕೇವಲ 204 ಪೇಜಿನ ಇದೊಂದು ಕಳಪೆ ಬಜೆಟ್ಟು. ಯಾಕೆ ಕಳಪೆ ಅಂತಂದರೆ ಅಭಿವೃದ್ಧಿ ಶೂನ್ಯ, ಪ್ರಗತಿ ರಹಿತವಾಗಿರುವಂಥ, ಅತಿ ಹೆಚ್ಚು ಸಾಲ ಮಾಡಿರುವ ದಾಖಲೆ 1,32,00,000, 32,000 ಕೋಟಿ ಇಷ್ಟೆಲ್ಲ ಆದರೂ ಕೂಡ 1,32,000 ಕೋಟಿ ಸಾಲ ಮಾಡಿ
ಸುಮಾರು 25,000 ಕೋಟಿ ಹೊಸ ತೆರಿಗೆಗಳನ್ನು ಹಾಕಿ 32,000 ಕೋಟಿ ಕೊರತೆ ಬಜೆಟನ್ನು ಮಾಡಿದರೆ ಇದು ಕಳಪೆ ಹೇಳಿದೆ ಮತ್ತು ಇನ್ನೇನು. ದಿಕ್ಕು ದಸೆ ಇಲ್ಲದೆ ಪ್ರಗತಿ ಶೂನ್ಯ ಸಾಲದ ಸೂಲಕ್ಕೆ ರಾಜ್ಯವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕಳಪೆ ಬಜೆಟ್ಟು ಮಾಡಿದ್ದಾರೆ. ಇದರಿಂದ ದೂರಗಾಮಿ ರಾಜ್ಯದ ಹಣಕಾಸಿನ ಮೇಲೆ ಭಾಳ ದೊಡ್ಡ ಪರಿಣಾಮ ಆಗ್ತಾಯಿದೆ. ರಾಜ್ಯವನ್ನು ಕನಿಷ್ಠ 10ರಿಂದ 15 ವರ್ಷ ಹಿಂದೆ ತೆಗೆದುಕೊಂಡು ಹೋಗಿರುವಂಥ ಇದು ಬಜೆಟ್ಟು ಭಾಳ ನಿರಾಶೆ ಆಗಿದೆ. 17 ಬಾರಿ ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯ ಅವರು ಇದು ಅಪೇಕ್ಷೆ. ಒಟ್ಟು ಈ ಬಜೆಟ್ನಲ್ಲಿ 1.32 ಲಕ್ಷ ಕೋಟಿಯಷ್ಟು ಸಾಲ ಮಾಡುವುದಾಗಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ ಬೆನ್ನಲ್ಲೇ ಇದು ಅತಿ ಹೆಚ್ಚು ಸಾಲ ಮಾಡಿದಂತಹ ಕೀರ್ತಿ ಕೂಡ ಸಿದ್ದರಾಮಯ್ಯನವರಿಗೆ ಅಂತ ಟೀಕೆಗಳು ಕೂಡ ವ್ಯಕ್ತವಾಗಿದೆ.